ನಮಸ್ಕಾರ ಫ್ರೆಂಡ್ಸ್, ನೀವು ಹಂಪಿಗೆ ಹೋಗಿದ್ರೆ ವಿಠಲ ದೇವಸ್ಥಾನವನ್ನ ಖಂಡಿತ ನೋಡಿರ್ತೀರಾ. ಆದ್ರೆ ಅಲ್ಲಿರೋ ಒಂದು ರಹಸ್ಯ ಇವತ್ತಿನ ಇಂಜಿನಿಯರ್ಗಳಿಗೂ ಶಾಕ್ ಕೊಡುತ್ತೆ. ಆದ್ರೆ ಅಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 15ನೇ ಶತಮಾನದಲ್ಲೇ ನಮ್ಮವರು ಕಲ್ಲಿನಲ್ಲಿ ಸಂಗೀತವನ್ನ ಅಡಗಿಸಿಟ್ಟಿದ್ರು. ಈ ಮಹಾಮಂಟಪದಲ್ಲಿ 56 ಕಂಬಗಳಿವೆಯಲ್ಲ, ಅವುಗಳನ್ನ ಮೆಲ್ಲಗೆ ತಟ್ಟಿದ್ರೆ ಸರಿಗಮಪದನಿ ಅನ್ನೋ ಸಪ್ತಸ್ವರಗಳು ಕೇಳಿಸ್ತವೆ. ಇದನ್ನ ಬ್ರಿಟಿಷರು ಮೊದಲ ಬಾರಿ ನೋಡಿದಾಗ ಇದು ಯಾವುದೋ ಮ್ಯಾಜಿಕ್ ಅಂತ ಅನ್ಕೊಂಡ್ರು. ಹೌದು ಗುರು, ಆಗಿನ ಬ್ರಿಟಿಷ್ ಅಧಿಕಾರಿಗಳಿಗೆ ಇದನ್ನ ನಂಬೋಕೆ ಆಗ್ಲಿಲ್ಲ. ಇದರೊಳಗಡೆ ಏನಾದ್ರೂ ಮೆಟಲ್ ಇಟ್ಟಿದಾರಾ ಅಥವಾ ಇದು ಪೊಳ್ಳು ಕಂಬನ ಅಂತ ಚೆಕ್ ಮಾಡಕ್ಕೆ 2 ಕಂಬಗಳನ್ನ ಕಟ್ ಮಾಡ್ತಾರೆ. ಆದ್ರೆ ಅವರಿಗ ಸಿಕ್ಕಿದ್ದು ಬರೀ ನಿರಾಸೆ. ಯಾಕಂದ್ರೆ ಆ ಕಂಬಗಳು ಕಂಪ್ಲೀಟ್ ಆಗಿ ಘನವಾದ ಗ್ರಾನೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದ್ದವು. ಇವತ್ತಿನ ಮಾಡರ್ನ್ ಸೈನ್ಸ್ ಪ್ರಕಾರ ಒಂದು ಘನವಾದ ಕಲ್ಲಿನಲ್ಲಿ ಇಷ್ಟು ಪರ್ಫೆಕ್ಟ್ ಫ್ರೀಕ್ವೆನ್ಸಿ ತರೋದು ಅಸಾಧ್ಯವಾದ ಮಾತು. ಸಂಶೋಧಕರು ಹೇಳೋ ಪ್ರಕಾರ ಆ ಕಂಬಗಳನ್ನ ಕೆತ್ತೋವಾಗ ಕಲ್ಲಿನ ಸಾಂದ್ರತೆಯನ್ನ ಡೆನ್ಸಿಟಿ ಅಳದು ತೂಗಿ ಕೆತ್ತಲಾಗಿದೆ. ಅಂದ್ರೆ ಅಕ್ಕಪಕ್ಕದ ಕಂಬಗಳಿಗೂ ಕನೆಕ್ಷನ್ ಇರದ ಹಾಗೆ ಸೌಂಡ್ ಐಸೋಲೇಷನ್ ಕೂಡ ಮಾಡಿದ್ದಾರೆ. ಆ ಕಾಲದಲ್ಲೇ ಇಷ್ಟೊಂದು ಅಡ್ವಾನ್ಸ್ಡ್ ಅಕೌಸ್ಟಿಕ್ ಇಂಜಿನಿಯರಿಂಗ್ ಅಂದ್ರೆ ಸುಮ್ಮನೇನಾ? ನಮ್ಮ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಿಗಳ ಜ್ಞಾನಕ್ಕೆ ನಾವು ತಲೆಬಾಗಲೇಬೇಕು. ಬ್ರಿಟಿಷರು ಕಟ್ ಮಾಡಿದ ಆ 2 ಕಂಬಗಳು ಇವತ್ತಿಗೂ ಹಂಪಿಯಲ್ಲಿ ಹಾಗೆಯೇ ಇವೆ, ನಮ್ಮವರ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಪಿಗೆ ಹೋದಾಗ ಈ ಕಂಬಗಳ ಮ್ಯೂಸಿಕ್ ಕೇಳಕ್ಕೆ ಮರಿಬೇಡಿ. ಆದ್ರೆ ನೆನಪಿಡಿ, ಇವು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಈಗ ಅಲ್ಲಿ ತಟ್ಟೋದನ್ನ ನಿಷೇಧಿಸಲಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.